ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ. ಹೋಗಯ್ಯ ಸರ್, ನಿಮ್ಗೆಲ್ಲ ಸರ್, ನಮ್ಮ ಪ್ಯೂನ್ಗೆ ಒಂದು ನಿಮಿಷ. ಇದು ನನ್ನ ಮೊದಲನೇ ವಿಡಿಯೋ. ಹೆಂಗಿದ್ರು ನೋಡಿ, ಒಂದು ವಿಶೇಷವಾದ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ. KR ಮಾರ್ಕೆಟ್ನ ಫ್ಲೈಓವರ್ ಹತ್ತಿ ನನ್ನ ಜರ್ನಿ ಶುರುವಾಯಿತು. ಆದರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಮಾತ್ರ ನನ್ನನ್ನು ಬಿಡಲಿಲ್ಲ. ಈ ಊರು, ಜನ, ನೀರು, ದೇವರು, ಫ್ಯೂಚರು ಒಂದು ಸೆಟ್ ಆಯ್ತಿಲ್ಲಕಲ್ಲ. ಯಾರು ನಮ್ಮ ಮಾತೆ ಕೇಳ್ತಾ ಇಲ್ಲ. ಪಂಚಭೂತಗಳು ಕಲ ಕಯ 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 ಅಂತವೆ. ಮಾರಿನಲ್ಲಿ ಹುಟ್ಟಬೇಕಾಗಿತ್ತು ನಾವು, ಖಾತಾನೆ ಬೇರೆ ಇತ್ತು. ಬೇಡ ಅಲ್ಲ, ನಾವಿಲ್ಲಿಟ್ಟಿದ್ದೆ ಸರಿ. ಆವಾಗಲೇ ನೋಡಿ ಸಿಕ್ಕಿದ್ದು ಈ ಖಾಲಿ ರೋಡು. ಆಹಾ, ಇಂಥ ಖಾಲಿ ರೋಡು ಬೆಂಗಳೂರು ಜನ ಸಿಕ್ಬಿಟ್ರೆ ಎಂತ ಖುಷಿ ಅಲ್ಲ. ಮರುಭೂಮಿಲಿ ನೀರು ಸಿಕ್ಕಂಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇಂಥ ಸುಂದರವಾದ ಬೆಂಗಳೂರನ್ನ ಕಟ್ಟೋಕ್ಕೆ ನಮ್ಮ ಕೆಂಪೇಗೌಡರು ಅದೆಷ್ಟು ಸಾಹಸ ಪಟ್ಟಿರಬೇಕು ಅಲ್ಲ. ಅವ್ರು ಹಾಕಿರೋ ಈ ಅಡಿಗಳನ್ನ ನೋಡ್ತಿದ್ರೆ ನನಗನ್ಸೋದೊಂದೇ, ಕೆಂಪೇಗೌಡ ಬೆಂಗಳೂರು ಕಾಡುಗುಡ್ಡ ಹಳ್ಳಿನೇ ದಿಲ್ಲಿಯಾಗೋದು. ಈ ಥರ ಅನಿಸಿದ್ರು ನನಗೆ ಈ ಬೆಂಗಳೂರು ಟ್ರಾಫಿಕ್ ನೋಡಿದಾಗೆಲ್ಲ ಇನ್ನೊಂದು ಥರ ಅನಿಸುತ್ತೆ ಗುರು. ಅದೇನು ಗೊತ್ತಾ? ಹೊಟ್ಟುಂಬ ರಾಗಿ ಮುದ್ದೆ, ಕಣ್ತುಂಬ ಒಳ್ಳೆ ನಿದ್ದೆ, ಹಳ್ಳಿನ ಸೊಂಪು ಗುರು. ನಿಜ ಅಲ್ವಾ? ಪರವಾಗಿಲ್ಲ, ವಿಷಯಕ್ಕೆ ಬರೋಣ. ನಾನು ನಿಮ್ಮನ್ನು ಕರ್ಕೊಂಬರ್ತೀನಿ ಅಂತ ಹೇಳಿದ್ದು ವಿಶೇಷವಾದ ಪ್ಲೇಸ್ ಇದೇನೆ. ಈ ಟೆಂಪಲ್ ಹೆಸರು ಬಂದ್ಬಿಟ್ಟು ಮಹಾವಿಷ್ಣು ಟೆಂಪಲ್, ಈಜಿಪುರ. ಇದಿರೋದು ಬೆಂಗಳೂರಲ್ಲಿ. ಇತ್ತೀಚೆಗೆ ಮಹಾವಿಷ್ಣುವಿನ ವಿಶ್ವರೂಪದ ಮೂರ್ತಿಯನ್ನು ಇಲ್ಲಿ ಕೆತ್ತನೆ ಮಾಡಿದೆ. ಅದು ಎಷ್ಟು ದೊಡ್ಡದಾಗಿದೆ, ಹೇಗಿದೆ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ವಿಶೇಷವಾದ ಸ್ಥಳ, ಮಹಾವಿಷ್ಣುವಿನ ವಿಶ್ವರೂಪ. ಇದನ್ನು ನೋಡ್ತಿದ್ರೆ ಸಾಕ್ಷಾತ್ ವಿಷ್ಣುವನ್ನೇ ನಾವು ನೋಡ್ತಿದ್ದೀವಿ ಏನೋ ಅನಿಸುತ್ತೆ. ನಿಮಗೂ ಟೈಮ್ ಇದ್ದರೆ ಬಂದು ಈ ಪ್ಲೇಸ್ಗೆ ವಿಸಿಟ್ ಮಾಡಿ, ತುಂಬ ಅದ್ಭುತವಾಗಿದೆ. ನಾನು ಮಹಾವಿಷ್ಣುವಿನ ದರ್ಶನ ಮಾಡಿಕೊಂಡು ಆಲ್ರೆಡಿ ಹೊಟ್ಟೆ ಬೇರೆ ಕರ ಕರ ಅಂತಿತ್ತು. ಬೆಳಗ್ಗೆ ಅಂದರೆ ಏನೂ ತಿಂದಿರಲಿಲ್ಲ. ಹೊಟ್ಟೆಗೆ ಏನಾದರೂ ಸಿಕ್ಕರೆ ಸಾಕಪ್ಪ ಅನ್ನೋಷ್ಟರಲ್ಲಿ ನಾನು ನೋಡಿದ್ದು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್. ಆಹಾ, ಕಿಲೋಮೀಟ್ರ್ ದೂರದಿಂದಕ್ಕೆ ಆಲ್ರೆಡಿ ಸುವಾಸನೆ ಘಮ ಅಂತಿತ್ತು. ನಾನು ಆರ್ಡರ್ ಮಾಡಿದ್ದು ಓಪನ್ ಬೆಣ್ಣೆ ದೋಸೆ, ಹಾಲಿಲ್ಲ. ಅದ್ರ ಜೊತೆಗೆ ಒಂದು ಪಡ್ಡೂ ಆರ್ಡರ್ ಮಾಡಿಕೊಂಡೆ. ಇದನ್ನು ತಿನ್ನೋ ಅಷ್ಟೊತ್ತಿಗೆ ಆಲ್ರೆಡಿ ಸ್ಟುಡಿಯೋಯಿಂದ ಕಾಲ್ ಮೇಲೆ ಕಾಲು ಬರ್ತಾನೆ ಇತ್ತು. ಕಾಯಕವೇ ಕೈಲಾಸ ಅಲ್ವಾ. ಉಳಿದಿದ್ದ ನನ್ನ ಡಬ್ಬಿಂಗ್ ಪೋರ್ಷನ್ನ ನಾನಿವತ್ತು ಕಂಪ್ಲೀಟ್ ಮಾಡಿದೆ. ಇದಿಷ್ಟು ಇವತ್ತಿನ ನನ್ನ ಕೆಲಸ, ಹಾಗೆ ಮೊದಲನೇ ವ್ಲಾಗ್. ಇದು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ರೆಸ್ಪಾಂಡ್ ಕೂಡ ಮಾಡಿ. ನೆಕ್ಸ್ಟ್ ವ್ಲಾಗ್ನ ಮಾಡಬೇಕೋ ಬೇಡವೋ ಅದನ್ನು ನೀವೇ ಹೇಳಿ. ಇಷ್ಟಪಟ್ಟರೆ ಕಂಟಿನ್ಯೂ ಮಾಡ್ತೀನಿ. ಬಾಯ್.